ಲಕ್ಷ್ಮಿ ಲಕ್ಷ್ಮಿ ಇಲ್ಲದಿ ಅಣ್ಣ ಲಕ್ಷ್ಮಿ ಇಲ್ಲದಳವ. ಅಣ್ಣ ಲಕ್ಷ್ಮಿ ಮಕ್ಕೊಂಡಳ ಯಾಕ ಎಬ್ಸ್ಬೇಕಣ್ಣ? ಇಲ್ಲಿ ಬಿಡಣ್ಣ, ಸಾಕು ಸುಸ್ತಾಗಿ ತನ್ನಕತ್ತಿದ್ಲು. ಏನ್ ಬೇಕು ಹೇಳಿ ನಾ ಕೊಡ್ತೀನಿ. ಏನಿಲ್ಲವ, ಹಣ್ಣು ತಂದಿದ್ದೆ ಆಕಿ ಸಲುವಾಗಿ ಅದಕ್ಕೆ ಕೊಡಾಕಂತಂದು ಕರೆದೆ. ಇರ್ಲಿ ಬಿಡು, ಮಕ್ಕೊಂಡ ಅಲ್ಲ ಮಕ್ಕೊಳಕ ಎದ್ಮೇಲೆ ಒಂಚೂರು ಇವೆಲ್ಲ ಹಣ್ಣೆಲ್ಲ ಹೆಚ್ಚಿ ಏಕಿ ಕೊಟ್ಟು ಅವಾಗ ಕೊಡ್ರವ. ಕೊಟ್ಟು ಮೈಯಾಗ ರಕ್ತ ಅದ್ರ ಬೀಸ ಅಂತ ಹೇಳಿರಲ್ಲ ಡಾಕ್ಟ್ರು, ಕೂಸಿಗೂ ಚಲೋ ಅಂತ ಅದಕ್ಕೆ ಹೆಚ್ಚು ಕೊಡ್ತೀರಾ? ಆಯ್ತು ಬಿಡಣ್ಣ, ನೀನಾಗ ಚಿಂತೆ ಮಾಡ್ತಿ. ನಾನು ಈಗ ಎದ್ಮ್ಯಾಗ ಎಲ್ಲ ಹಣ್ಣು ಹೆಚ್ಚಿಕೊಡ್ತೇನೆ ಅಂತ. ಸಾಕಾಗಿತ್ತವ ಇವ, ಏನು ಬಿಸಿಲು ಐತವ ಹೊರಗೆ. ಅಲ್ಲ ಈಗ ಹಿಂಗೈತಿ ಬಿಸಿಲು, ಇನ್ನು ಬ್ಯಾಸಿಗೆ ಇನ್ನೂ ಭಾಳ ಐತವ ಈ ಸಲ. ಅಲ್ಲ ಬ್ಯಾಸಿಗೆ ಬಿಸಿಲು ಇದ್ದಂಗೆ ಐತೆ ಹಂಗೆ ರಣ ರಣ ಅಂತ ಹೊಡಿತೈತಿ. ಇವಾಗ ಹೋಗಿ ಬಂದೆ ಸಾಕಾದಂಗೆ ಆತು. ಯಾಕೆ ಬಿಸಿಲಿಗೆ ತಲೆ ಚಿಟ್ಟ ಅಂತ ಅನ್ನಕತೈತಿ. ಒಂಚೂರು ಚಾ ಮಾಡ್ಕೊಂಬ, ನಾನು ಒಂಚೂರು ಕೈ ಮುಖ ತೊಗೊಂಬರ್ತೀನಿ. ಆಯ್ತು ಬಣ್ಣ. ಏ ಹಂಗೆ ಹೋದಲ್ಲ ಇವು ಹಣ್ಣು ಒಯ್ಯ. ಹೌದು ನೋಡಣ್ಣ, ಬಂದೆ ಎಷ್ಟೊಂದು ತಂದಿಯಲ್ಲ ಏನ? ಏ ಮನ್ಯಾಗ ಹುಡುಗರು ಇಲ್ಲೇನೆ, ಮತ್ತೆ ಹುಡುಗರು ಎಲ್ಲ ಅಂದ್ರೆ ಮತ್ತೆ ಈಗ ಆಕಿ ತಿನ್ನ ಮಂದಿ ಹುಡುಗರು ಕೇಳ್ತಾವು. ಮನೆ ಮಕ್ಳು ಇದ್ದೊತ್ನಾಗ ಎಲ್ಲ ಜಾಸ್ತಿ ತರಬೇಕು. ಆಟಾಡ್ಕೊಂತ ಅತ್ತಾಗಿತ್ತಾಗ ಆಟಾಡ್ಕೊಂತ ಹುಡುಗರು ತಿಂತಿರ್ತಾವ. ಇಲ್ತವ ಏನತ್ತು. ಸರಿ ಬಿಡಣ್ಣ, ಹಂಗಾರೆ ಹೋಗಿ ಮಕ್ಕ ತಗೊಂಬರ್ಲಾ? ಹೋಗಣ್ಣ, ನೀವು ಮಕ್ಕ ತಕೊಂಬ. ನಾ ಅಷ್ಟೊತ್ತಿಗೆ ನೀನು ಚಾ ಮಾಡಿಟ್ಟಿರ್ತೀನಿ. ಒಂದೊಳ್ಳೆ ಲಕ್ಷ್ಮಿ ಅಂದ್ರೆ ಹಣ್ಣು ಹೆಚ್ಚಿಕೊಡ್ತಂತೆ. ಅಯ್ಯ ಅಕ್ಕಿಲ್ಲ ಇಲ್ಲೇ ಇರಲ್ಲ ಅಡುಗೆ ಮನೆಯಾಗ. ಯಾಕ ಯಾಕ? ಬಂದೆ ಯಾಕ್ಲೆ ಯಾಕ? ಅಣ್ಣ ಇಲ್ಲೋಡು ಎಷ್ಟೊಂದು ಹಣ್ಣು ತಂದನ. ಅವನೇನೋ ಹೆಚ್ಚಿ ಲಕ್ಷ್ಮಿ ಕೊಡ್ಬೇಕಂತ, ಅದಕ್ಕೆ ಇಲ್ಲಿಟ್ಟಿ ನೋಡ್ತಗೋ. ಅಯ್ಯ ಇದ್ರಾಗ ಪಪ್ಪಾಯ ಹಣ್ಣು ತಂದನಲ್ಲ, ಹಂಗ ಈ ಅನಾನಸ್ ಹಣ್ಣು ತಂದನ, ಬಾಳೆಹಣ್ಣು ತಂದನ, ಚಿಕ್ಕು ಹಣ್ಣು ತಂದನ. ಅಲ್ಲ ಬೇರೆ ಯಾವ ಇವೇನು ಅಷ್ಟಿದಾಗಲ್ಲ. ಇವು ಬಸ್ ಸ್ಟ್ಯಾಂಡ್ ಮಕ್ಕಳು ಯಾವ ತಿನ್ಬಾರ್ದು, ಅವನು ತಂದನ. ಏನಕ್ಕೆ ಬಸ್ ಸ್ಟ್ಯಾಂಡ್ ಮಕ್ಕಳು ತಿನ್ಬಾರ್ದು ಅಂತ ತಂದನ? ಯಾಕೆ ಹಂಗೆ ನಾನು ಗೊತ್ತಿಲ್ಲನ? ಅಲ್ಲೇ ಮನೆಯಾಗೆ ನಾವು ಓದಳ ಅತ್ತದಳ ದೊಡ್ಡವ್ರು ಯಾರು ಹಿರಿಯರಿದ್ರೆ ಇಂಥ ತಿನ್ಬೇಕು ಇಂಥ ತಿನ್ಬಾರ್ದು ಅಂತ ಹೇಳಕ್ಕೆ. ಆಮೇಲೆ ಅತ್ತದ್ರೆ ಏನು ಗೊತ್ತಾಗುತ್ತೆ, ಗಣಮಗ ಹಣ್ಣು ತಂದು ತಿನ್ನಿಸ್ರಿ ಅಂತ ಹೇಳ್ಬಿಟ್ರೆ ಡಾಕ್ಟ್ರು. ಬರೋವೆಲ್ಲ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಯಾವ ಅನ್ಸಿತ್ತು ಎಲ್ಲ ತಂದ್ಬಿಟ್ಟಣ. ಅತ್ತಿಗಿಂತ ತಿನ್ನಿಸ್ಬೇಕು ತಿನ್ನಿಸ್ಬಾರ್ದು ಅಂತ ಏನೂ ಗೊತ್ತಿಲ್ಲ. ಬಹುಶಃ ಅಕ್ಕಿ ಲಕ್ಷ್ಮಿಗೂ ಗೊತ್ತಿದ್ದಂಗಿಲ್ಲ. ಯಾಕಂದ್ರೆ ಯಾರು ಅವರೆಲ್ಲ ಬದುಕಿದ್ರೆ ಹೇಳ್ತಿದ್ರೆ ಹೋಟೆಲ್ದ ಇಂಥ ತಿನ್ಬಾಡವ ಹಂಗೆ ಹಿಂಗೆ ಅಂತೇಳಿ. ಇದಕ್ಕೆ ಹೇಳಕ್ರೆ ಯಾರದಾರ? ನಾವೇ ಹೇಳ್ಬೇಕು. ಈಗ ನಾವೇ ಹೇಳಕ್ಕೆ ಹೋಗೋಣ, ನಮ್ಗೇನು ಹೇಳ್ಕತ್ತಿಂತೈತಿ. ನಮಗೂ ಇದೇ ಒಂದು ಒಳ್ಳೆ ಅವಕಾಶ ಸಿಕ್ತು. ಬೇಡ ಪಪ್ಪಾಯ ಐತಲಲ್ಲಿ, ಪಪ್ಪಾಯ ಹಣ್ಣು, ಆಮೇಲೆ ಇವು ಎಲ್ಲ ಏನದಾವಲ್ಲ ಚಿಕ್ಕು ಹಣ್ಣು, ಅನಾನಸ್ ಹಣ್ಣು, ಇವು ಕಂಡಂಗೆ ಹೀಟಿವು. ಇವು ಇಲ್ಲೋಡು ಈ ಹೀಟಿಗೆ ಹೊಟ್ಟೆಗಿಂತ ಕರಿಗೆ ಹೋಗುತ್ತೆ ಅಂತ ಪರಿ ಇರುತ್ತಿದೆ. ತಿನ್ನಬಾರ್ದು. ಹೊಟ್ಟೆಲಿದ್ದವರು 9 ತಿಂಗಳು ಮುಗಿದ್ಮೇಲೆ ಬೇಕಿರೋ ಒಂಚೂರು ಒಂದು ಪೀಸ್ ಕೊಡ್ತಾರೆ, ಅದನ್ನು ತಿನ್ನಿಸಂಗಿಲ್ಲ, ಭಾಳ ಹೀಟ್ ಅಂತೇಳಿ ಅಂತ ತಂದನ. ಹೆಂಗೂ ಅದೇನಂತಾರಲ್ಲ, ಹುಡುಕ ಬಳ್ಳಿ ಕಾಲಿಗೆ ತೊಡ್ರತ್ತಂತ ಹಂಗಾತ. ನಮ್ಮ ಪ್ಲ್ಯಾನಿಗೆ ಹೆಂಗೋ ನಮ್ಮ ಮನೆ ತಂದ, ನಮ್ಗೇನು ಗೊತ್ತು ಅಂತಂದು ಹೇಳ್ಬಿಟ್ರಾತ. ಆಮೇಲೆ ಸರಿ ಹೆಚ್ಚು ಕೊಡ್ತೀನಿ, ನೀವು ಹೋಗಿ ತಿನ್ನಿಸ್ಬಿಡು. ಆಯ್ತು, ನಾವು ಅಂದ್ಕೊಂಡದ್ದು ಇವತ್ತಾಗ್ಬಿಡ್ತೈತಿ ಕೆಲಸ. ಹೌದಾ? ಏವ್ವ ಹೇಳು, ನಮ್ಮ ಅಣ್ಣನ ತಾನಾಗೆ ತನ್ನ ಕೂಸಿನ ಕೊಲ್ಲಾಕ ತಾನ ಅಂಟೊಂಬದೈತೆ ನೋಡಿ. ಇದೇನೇ ಕತ್ತಿ ಇದಕ್ಕೆ ಸುಮ್ಮನೆ ಯಾಕೆ ಕೊಡು, ಅವನ ಜಾಸ್ತಿ ಹೆಚ್ಚು ಕೊಡು. ಬುಡಕ್ಕೆ ಅವನಿಟ್ಟು ಮ್ಯಾಗಿ ಇವೆಲ್ಲ ಅದಾವಲ್ಲ ಅವೇನೇನ ತಿನ್ನು ಅವನಿಡಣ. ಆಕೆ ಏನು ಗೊತ್ತಾಗುತ್ತೆ, ಸುಮ್ಮನೆ ನೋಡಿ ತಿನ್ಬಿಡ್ತಾಳ. ಆಯ್ತು ಚಲೋ ಆಯ್ತು ಸುಮ್ಮನೆ. ಅಯ್ಯೋ ನಿಮ್ಮ ಅಲ್ಲ, ನೀವು ಒಂದು ಹೆಣ್ಣಾಗಿ ಹೊಟ್ಟೆಲಿದ್ದ ಹೆಣ್ಮಕ್ಳಿಗೆ ಏನು ಕೊಡ್ಬೋದು, ಏನು ಕೊಡಬಾರ್ದು, ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು ಅಂತ ಹೇಳೋದ್ಬಿಟ್ಟು ಅಲ್ಲ ನೀವ್ಯಾಕೆ ಹೇಳ್ತೀರಿ ಬಿಡು. ನಿಮಗೆ ಕೆಟ್ಟದಲ್ಲ ಅಂತಲೇ ಕಾಯ ನೀವು ಇನ್ನು ಒಳ್ಳೇದವಾಗ ಮಾಡ್ತೀರಿ. ಸರಿ, ಆ ಹಣ್ಣು ಇದ್ರಲ್ಲ ನೀವು ಅದನ್ನು ಹೆಚ್ಚು ಕೊಡಕ್ಕೆ, ಅದು ಹಣ್ಣು ಇಲ್ದಂಗೆ ಮಾಡ್ತೀನಿ. ನೀವೇನು ಹೆಚ್ಚು ಕೊಡ್ತೀರಿ? ನೀವು ಹೋಗಿ ಲಕ್ಷ್ಮಿ ಎದ್ದಳ ಏನೋ ನೋಡೋಗು. ಎದ್ದಿದ್ರೆ ಮಕ್ಕ ತಗೋ ಹವು ಅದು ಅಕ್ಕ ಹಣ್ಣು ಹೆಚ್ಕೊಂಬರ್ತಾ ಅಂತ ಹೇಳು. ಓಕೆ ನೋಡ್ಕೊಂಬರ್ತೀನಿ. ಹಂಗೆ ಅಣ್ಣ ಚಾ ಮಾಡ್ಕೊಂಬ ಅಂದೆ, ಒಂಚೂರು ಚಾನ ಇಟ್ಬಿಡತ್ತೆ ಹಂಗೆ. ಆಯಿತು, ಅಷ್ಟೇ ಮಾಡ್ತಾನೆ. ಅಣ್ಣ ಚಾ ಇಡ್ತೀನಿ. ಹಂಗೆ ಹಣ್ಣು ಹೆಚ್ಚಿನ ಎದ್ದಿಲ್ಲ ಅಂದ್ರೆ ಹೆಚ್ಚು ಕೊಡ್ತೀನಿ. ಇಲ್ಲ ಅಂದ್ರೆ ಹೆಚ್ಚಿಟ್ರೆ ಹಣ್ಣೆಲ್ಲ ಕರಗಾಗ್ಬಿಡ್ತಾವೆ, ರುಚಿ ಹೋಗ್ಬಿಡ್ತೈತಿ. ಎದ್ದಿದ್ರೆ ಹಂಗೆ ಫ್ರೆಶ್ ಹೆಚ್ಚು ಕೊಡಕ್ಕೆ ಬರುತ್ತೆ. ಆಯ್ತು ಅಕ್ಕ. ಬಟ್ಲು ಅದಾವು ಚಾಕು ಅಂತದೆ ನೋಡ್ತೀನಿ. ಬೀಜ ತೆಗೆದಿಡಕ್ಕೆ ಒಂದು ಏನಾರು ತರಬೇಕು. ಸರಿ, ಎಲ್ಲ ಹಣ್ಣು ಹೆಚ್ಚಿನ ಇದೊಂದು ಹೆಚ್ಚು ಹಾಕ್ಬಿಟ್ಟು ನಾನು ಮುಗಿದೋತು. ಹೌದು, ನೀವು ಹೋಗೋದ ಬೇಕಾಗಿ ಎತ್ಕೊಂಡಂಗೆ ಈ ಹಣ್ಣಲ್ಲಿದ್ದೆಲ್ಲ ನೀವು ಹೆಚ್ಚು ಹಾಕದೆ ಇದೇ ಇಲ್ದಂಗೆ ಮಾಡ್ತೀನಿ. ಇದ್ರೊಳಗೂ ಇರ್ತಕ್ಕಂಥ ಎಲ್ಲ ಅಪಾಯಕಾರಿಯಾದ ಹಣ್ಣೆಲ್ಲ ಮಾಯಾಗೋಗ್ಲಿ. ಅಲ್ಲ ಇಲ್ಲಿ ಪಪ್ಪಾಯ ಹಣ್ಣಿಟ್ಟಿದ್ನಲ್ಲ, ಒಳಗೆ ಅದಕ್ಕೆ ಏನೋ ತರಕ್ಕೆ ಹೋದೆ, ಗ್ಯಾಸ್ ಆಗಲಿಲ್ಲ, ಮತ್ತೆ ಬಂದೆ. ಎಲ್ಲಿದ್ದಾನೆ? ಅಯ್ಯೋ ಹೆಚ್ಚು ಹಾಕಿದ್ದೆ ಏನ ಈ ಹಾಳಾದ. ಏನಾರ ಈ ಭಯ ಇತ್ತಂದ್ರೆ ಮನಸ್ಸಿನಾಗ ಏನು ಕೆಲಸ ಮಾಡ್ತೀವಿ ಅಂತಾನೆ ಗೊತ್ತಾಗಿಲ್ಲ. ಹೋಗ್ಬಿಡು, ಹಾಕಿನಲ್ಲ ಸಾಕು. ಇದಾಗ ಹೆಚ್ಚು ಹಾಕಿರ್ತೀನಿ ಎಲ್ಲ ಹಣ್ಣಿನ ಜೊತೆಗೆ. ಕಸ ಒಂದು ಹಣ್ಣಿನ ಸಿಪ್ಪಿ ಒಂದು ಚೆಲ್ಬೇಕು, ಅದ್ರಾಗೆಲ್ಲ ಕೂರ್ಸಿ ಇದು ಮಾಡ್ಬಿಟ್ಟೇನೆ. ಏನೋ ನನಗೂ ನೆನಪ ಇಲ್ಲ, ಏನಾರ ಖಾಲಿ ಒಟ್ಟು ಹಾಕಿ ನೆಲ್ಬಿಡು ಸಾಕು. ಯಾಕ ಹಣ್ಣು ಹೆಚ್ಚಿಟ್ಟೇನು? ರಾಣಿ ಎದ್ದಾಳ, ಕೈಕಲ್ ಮುಖ ತಗೊಂಡ್ಲು, ಹಣ್ಣು ಹೆಚ್ಕೊಂಬರ್ತಿಂತಾನೆ ಅಂದೆ. ಅಂತಂದು ಕುಂತಾಳ. ಹಣ್ಣನ್ನು ಹೆಚ್ಚಿಟ್ಟಿನಿ, ಕೊಡು ಹೋಗು. ಅಷ್ಟು ತಿನ್ನನ್ನು ಮೆಲ್ಲಕಾಕಿ ಕೊಟ್ಟಾಗ ಮಾತಾಡ್ಕೊಂತ ಆಕಿಗೆ ಈ ಹಣ್ಣು ತಿನ್ನೋದು ಏನು ವಿಚಾರ ಗೊತ್ತಾಗಬಾರ್ದು. ಯಾವ ಹಣ್ಣು ಅಂತ ಕೇಳಿದ್ರೆ ಏನನ್ನ ಅಣ್ಣ ತಂದ್ಕೊಟ್ಟನ, ಅಕ್ಕ ಹೆಚ್ಚಿಕೊಟ್ಟ, ನಾ ತಂದ್ಕೊಟ್ಟಿನಿ ಅಂತ ಹೇಳ. ಏನೋ ಬಾಯ್ ಬಿಡಕ್ಕೆ ಹೋಗ್ಬೇಡ, ಕುತ್ಕೊಂಡು ಅಷ್ಟು ತಿನ್ಬೇಕಂತ ಅಂತೇಳಿ ಮೆಲ್ಲಕ ತಿನ್ನಿಸು. ಅಯ್ಯ ಬಿಡಕ್ಕ, ಹಂಗೆ ಹಿಂಗೆ ರಂಬಿಸಿ ತಿನ್ನಿಸ್ತೀನಿ ಸುಮ್ಮನಿರು. ಆಮೇಲೆ ಆಕೆಗೂ ಈಗ ಹೊಟ್ಟೆಸ್ತೈತಂತ ಸುಮ್ಮನೆ ತಿಂತಾಳೆ ಈಗ. ಆಯ್ತು ತೊಗೊಂಡು ಕೊಡು. ಹೋಗ್ರಿ, ಅದು ತಿಂದ್ರೆ ಏನೂ ಆಗೋದಿಲ್ಲ, ಆಕೆಗೆ ಒಳ್ಳೇದಾಗತ್ತೆ. ಗಿರ್ಜಿ ಹಂಗೆ ಹುಡುಗರಿಗೆ ತಿನ್ನಿಸಿ ಮತ್ತೆ ಖಾಲಿ ಮಾಡಿಗಿಡಳು. ಹುಡುಗರಿಗೆ ಒಳಗೆ ಕೆಚ್ಚಕತ್ತಳ ಕೊಡ್ತಾಳಂತ, ನೀ ಮಾತ್ರ ತಿನ್ನು ಖಾಲಿಯ ಮಾಡ್ಬೇಕಂತ ಇಲ್ಲ ಬಂದು ಬೈತಾಳ ಅಂತ ನಿಂಗೆ ಹೇಳು. ಹುಡುಗರಿಗೆ ತಿನ್ನಿಸ್ಕಿನ್ಸ ಮತ್ತು ಅಷ್ಟು ಹಣ್ಣು ಅದ್ರಾಗ ಇರೋದು ಮತ್ತು ಹುಡುಗರಿಗೆ ಹೋಗುತ್ತೆ, ಆಕೆ ಹೊಟ್ಟೆಗೆ ಹೋಗೋದೇ ಇಲ್ಲ ಅದಕ್ಕೆ. ಆಯ್ತು ಗೋಕ. ಯವ್ವ ಅಷ್ಟು ಹಣ್ಣು ತಿನ್ಬಿಟ್ಲಂದ್ರೆ ಪಪ್ಪಾಯ ಹಣ್ಣು ಬರಬ್ಬರಿ 1.5 ಹಚ್ಚಿಕ್ಕಿನಿ. ತಿಂದ ತಿಂತ. ಲಕ್ಷ್ಮಿ
ಈ ಹಣ್ಣು ತಗೋ ತಿನ್ನಿಡಿ. ಅಲ್ರಿ ಚಿಕ್ಕಮ್ಮರ, ನೀವು ಯಾಕೆ ಇಲ್ಲಿ ತನಕ ತರಕ್ ಹೋಗಿದ್ರಿ? ಅಲ್ಲ ನಂಗೊಂದು ಮಾತು ಹೇಳಿದ್ರೆ ನಾನು ಅಲ್ಲೇ ಬರ್ತಿದ್ನಿಲ್ಲ ತಿನ್ನಕ. ಯವ್ವ ನೀವು ಇಲ್ಲಿ ತನಕ ತಂದು ಕೊಡ್ಬೇಡ್ರಿ, ನಂಗೆ ಒಂಥರ ಆಗುತ್ತೆ. ನಿಮ್ಮ ಕೈಲೇ ನಾನು ಸೇವ್ ಮಾಡಿಸ್ಕೊಳ್ಳೋದ. ಬೇಡ ನಾ ನಿಮಗೆ ಮಾಡ್ಬೇಕು ಅಂತದ್ದು. ಬೇಡ್ಬಿಡ್ರಿ, ನಾ ಅಲ್ಲೇ ಇನ್ನೊಮ್ಮೆ ನನ್ನ ಕೈ ತಂದು ಕೊಡ್ಬೇಡ್ರಿ, ನಾನು ಇದ್ದಲ್ಲೇ ಬರ್ತೀನಿ, ಕರ್ಬಿಡ್ರಿ ಸಾಕು. ಅಯ್ಯೋ ಲಕ್ಷ್ಮಿ, ಯಾಕವ ನಮ್ಮ ಮಗಳಿಗಾದ್ರೂ ಮಾಡಂಗಿಲ್ಲನ? ನೀನು ಮಗಳು ಇದ್ದಂಗಲ್ಲ ನಮ್ಗೆ, ನೀನು ಹೊರತನ ಹಂಗಿದ್ರೆ ಏನಾಗಂಗಿಲ್ಲ. ಈಗ ಹೊಟ್ಟಿಲದಿದ್ದಿ, ನಿನಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಮತ್ತೆ? ಏನಾಗಲ್ಲ ತಗೋ, ಇವು ಹಣ್ಣು ಅಂತೀನಿ. ಅಯ್ಯೋ ಚಿಕ್ಕಮ್ಮರ, ಇಷ್ಟಕ್ಕೊಂದು ಹಣ್ಣ್ರಿ? ಏಪ್ಪ ನಂಗೆ ಭಾಳ ಆಗ್ತಾವ್ರಿ. ಹುಡುಗರು ಕರಿ, ಅವೊಂಚೂರು ತಿಂತಾವು, ನಾ ಒಂಚೂರು ತಿಂತೀನಿ. ಇಷ್ಟಕ್ಕೊಂದು ಹಣ್ಣು ನಂಗೆ ಭಾಳ ಆಗ್ತಾವ್ರಿ ಚಿಕ್ಕಮ್ಮರ. ನೋಡು, ಅಲ್ಲ ಅಡಿಗೆ ಮನೆ ಹೇಳೇ ಕಳ್ಸಾಳ, ಹುಡುಗರಿಗೆ ಪಡುಗರಿಗೆ ಅಂತಂದು ಆಕಿ ತಿನ್ನಕ್ ಬಿಟ್ಟು ಬರೀ ಹುಡುಗರಿಗೆ ಕೊಡ್ತಾಳ. ಹುಡುಗರಿಗೆ ನಾ ಇಲ್ಲೆಲ್ಲ ಹೆಚ್ಚು ಕೊಡ್ತೀನಿ, ಬೇರೆ ಆಕಿ ಅಷ್ಟು ತಿನ್ನೋವರೆಗೂ ಅಲ್ಲೇ ಮುಂದೆ ನಿಂತು ತಿನ್ನಿಸು. ಅಂದ್ರೆ ಕೂಸಿಗೆ ರಕ್ತ ಆಗುತ್ತೆ, ಹೊಟ್ಟೆಗ ಎಲ್ಲ ಆಕಿ ಒಟ್ಟು ಸಮಾಧಾನ ಇರುತ್ತೆ, ತಂಪಾಗುತ್ತೆ ಹಣ್ಣುಗಳು ತಿಂದ ಅಂತಂದು ಬೈದ ಕಳ್ಸಾಳ. ನೀನು ಏನಾರ ಆಕಿ ಅಷ್ಟು ತಿನ್ನೋದು ಖಾಲಿ ಮಾಡೋರ್ಗು ನೀ ಅಲ್ಲಿ ತಿನ್ನಿಸ್ ಬರಲಿಲ್ಲ, ನೀನು ಬಿಡ್ತೀನಿ ಅಂತ ಹೇಳ. ಯವ್ವ ಮತ್ತೆ ತಿನ್ನೋದಷ್ಟೇ ಅಕ್ಕ ಗಟ್ವೆ ಮೊದಲ ಏನಾರು ತೊಗೊಂಡು ಇಕ್ಕರಿಸಿ ಬಿಡ್ತಾವ ನನ್ನ, ತಿನ್ ಸುಮ್ಮನೆ. ಚಿಕ್ಕಮ್ಮರಿಗೆ ಎಷ್ಟು ಪ್ರೀತಿ ನನ್ನ ಮೇಲೆ. ಅಲ್ಲ ಹುಡುಗರನ್ನ ಕಳಿಸ್ರಿ ಚಿಕ್ಕಮ್ಮರ, ಅವಾಗಿಂದ ನಾನು ಎಷ್ಟೊತ್ತಾತು ಹುಡುಗರ ಜೊತೆ ಆಟಾಡ್ಬೇಕಂತೀನಿ, ಸಿಗುವಲ್ದು ಹುಡುಗರು. ನೀವು ನೋಡಿದ್ರೆ ಬಾಜು ಮನೆ ಹೋಗ್ಯಾರ ಅಂತೀರಿ. ನಾನು ಕೂಡ ಹಣ್ಣು ಎಲ್ಲ ತಿಂತಾರೆ. ಅಲ್ಲ ನನ್ನ ತಾಟನೂ ಬೇಡ, ಅಲ್ಲಿ ಮನೆಗೆ ಹೆಚ್ಚಿದ್ರೆ ಕುತ್ಕೊಂಡು ತಿಂತಾವು ನನ್ನ ಜೊತೆಗೆ. ನನಗೊಂದು ಸ್ವಲ್ಪ ಹೊತ್ತು ನಂಗೆ ಕರೆದರೆ ಕರಿ ಚಿಕ್ಕಮ್ಮರ. ಯಾವಾಗ ಬರ್ತಾವು? ಈಗ ನಾನು ಹೇಳ್ಕೊಂಬಂದು ಅವಾಗ ಊಟ ಮಾಡ್ಸಕ್ಕೆ ಹೋಗಿ ಬರಲಿಲ್ಲ. ಅದೇನೋ ಅವ್ರ ಮನ್ಯಾಗ ಏನೋ ಸಣ್ಣ ಹುಡುಗರು ಬಂದವಲ್ಲ ಯವ್ವ, ಅವು ಏನೋ ಅಡಿಗೆ ಹೆಚ್ಚಿ ಆಟ ಅಂತ ಏನೇನೋ ಆಟಾಡತ್ತಾರವ. ನಾ ಏನು ಹೇಳಿ ಹೊಟ್ಟೆ ಜುಂಪ್ ಅನ್ನವಲ್ಲು. ಹೋಗ್ಬಿಡು, ಬಂದಾಗ ತಿನ್ಸಿ ಅಂತ, ಮತ್ತೆ ನಿನಗೆ ಹೆಚ್ಚಿಕೊಡ್ತೀನಿ ಕೈಯಾಗ, ಅವ್ರಿಗೆ ನೀನ ತಿನ್ಸಿ ಅಂತ. ಈ ನೀತಿನ ಮೊದ್ಲು ಚಿಕ್ಕಮ್ಮರ ತಿನ್ನಿ ನೋಡ್ರಿ, ನೀವು ಹೇಳ್ದಂಗೆ ಅಷ್ಟು ತಿನ್ನಿನಿ ಆಯ್ತಾ? ಈ ಕ್ಷಣಕ್ಕೆ ನೋಡು, ಹಿಂಗೆ ನಾ ಹೇಳ್ದಂಗೆ ಮಾತು ಹೇಳ್ಕೊಂತ ಹೋಗು, ಅಂದ್ರೆ ನಿನಗೆ ಯಾರು ಬೇಂಗಿಲ್ಲ, ಹೊಟ್ಟೆ ಕೂಸುನು ಚಲೋ ಬೈತೈತೆ ಆಯ್ತಾ? ನೀವಿಷ್ಟು ನನಗೆ ನನ್ನ ಮಗುನ ಇಷ್ಟು ಕಾಳಜಿ ಮಾಡ್ತೀರಿ, ನೀವು ಹೇಳ್ದಂಗೆ ನಾ ಯಾಕೆ ಕೇಳಂಗಿಲ್ಲ, ನೀವು ಹೇಳ್ದಂಗೆ ಕೇಳ್ತೀನಿ ಆಯ್ತಾ? ಸರಿ, ಒಳಗೆ ಹಾಕಿ ಹೋಗ್ಬೇಕು ಕೆಲಸಕ್ಕೆ ಹೋಗು, ನಾ ಹೋಗ್ತೀನಿ ತಗೋ. ಚಿಕ್ಕಮ್ಮರ ನಾನು ಬರಲ್ಲ, ಏನಾರು ಒಟ್ಟು ಮಾಡ್ತೀನಿ, ಒಟ್ಟು ಹೆಚ್ಚಪ್ಪಚ್ಚು ಇದ್ರೆ ಕೊಡ್ರಿ ಇಬ್ಬರಿಗೆ. ಎಲ್ಲರೂ ಅಂದ್ರೆ ಭಾಳ ಆಗ್ತೈತೆ ಅಡಿಗೆ ನಿಮ್ಗೆ, ಅದ ಬೇರೆ ರೂಢ ಇರಂಗಿಲ್ಲ, ಏನಿಲ್ಲ. ಒಬ್ಬರ ಮನ್ಯಾಗ ಬೇರೆದಾರ ಮನ್ಯಾಗ ಆ ಹಿಡ್ತಾನ ಸಿಗಂಗಿಲ್ಲ ರೀ, ಒಂದು ಸಿಗಂಗಿಲ್ಲ. ಅದಕ್ಕೆ ನಾ ಬರ್ತೀನಿ ತರ್ರಿ, ಅಲ್ಲೇ ನಾ ಬಂದು ಕುಂದಿರ್ತೀನಿ, ಮಾತಾಡ್ಕೊಂತ ಒಟ್ಟು ಹೆಚ್ಚೋದು ಅದೇನು ಮಾಡ್ತೀನಿ, ನೀವು ಒಗ್ಗಣೆ ಪಗ್ಗಣೆ ಕೊಡಿರಿ ಅಂತ. ನೋಡು ಏನು ಬೇಡ, ನಾವಾಗಲೇ ಯಾವ ಸಾಮಾನು ಎಲ್ಲದ ಅಂತ ನೋಡ್ಕೊಂಡ್ವಿ, ಅಲ್ಲೇ ಅಡಿಗೆ ಮಾಡಕತ್ತೀವಿ. ಇಲ್ಲ ಹುಡುಕ ಕಷ್ಟ ಎಲ್ಲೇ ಕಣ್ಣಡಿಗೆ ಯಾವ ಡಬ್ಬ ಪಬ್ಬ ಹಾಕಿರ್ತಿ, ಸ್ವಲ್ಪ ಹುಡುಕ್ ತಗೋದು ಅಷ್ಟೇ, ಏನಾಗಲ್ಲ. ಅಕ್ಕಿ ಯಾಕೆ ಕೈ ತಿಳ್ಕೊಡು ಅಂತ ನಾ ಹುಡುಕಿರ್ ಕೊಡ್ತೀನಿ, ನಾವೆಲ್ಲ ಮಾಡ್ಕೋತೀವಿ, ನೀನು ಸುಮ್ಮನೆ ಕುಂದ್ರೆ ಆರಾಮ್ ಒಂಚೂರು. ಆಯ್ತು ರೀ ಚಿಕ್ಕಮ್ಮರ. ಪಾಪ ಈ ಹುಡುಗಿ ನೋಡಿದ್ರೆ ಅವ್ರನ್ನೆಷ್ಟು ನಂಬೇಳ. ಏಕ ಏನಾಗ್ಲಿ ತಿನ್ಲೇ ಇಲ್ಲ? ಹೂನ ಏಕ ಮುಂದೆ ನಿಂತ್ಕೊಂಡು ತಿನ್ಸಿ ನೋಡು, ಅಷ್ಟು ಬಟ್ಟದ ಹಣ್ಣು ಖಾಲಿಯಾಗೋವರೆಗೂ ಅಲ್ಲೇ ನಿಂತೆ ತಿನ್ನಿಸಿ. ಆಕೆ ನೀ ಅಂದಂಗೆ ಹುಡುಗನ ಕರಿ ಹುಡುಗರಿಗೆ ಕೊಡ್ತೀನಿ, ಭಾಳ ಹಣ್ಣು ಹಂಗೆ ಹಿಂಗಂತ ರಗಲಿ ತೆಗೆದ್ಲು. ನಾನ ಬೈದು ಅಕ್ಕ ನಾನು ಬಡಿತಾಳೆ ಹಂಗೆ ಹಿಂಗೆ ಅಂತಂದು ಹೇಳಿ ಅಷ್ಟು ತಿನ್ನೋರ್ಗು ಬಿಡಲಿಲ್ಲ. ಹಂಗೆ ಅಡಿಗೆ ಮನೆ ಬಂದು ಅದೇನು ಮಾಡ್ತಾನಲ್ಲ, ಮತ್ತೆ ಆಕೆ ಇಲ್ಲಿ ಬಂದು ಮಾಡಕ್ಕೆ ಶುರು ಮಾಡಿಲ್ಲ ಅಂದ್ರೆ ನಮಗೇನು ಮಾಡೋ ಕೆಲಸ ಇದಾಗಂಗಿಲ್ಲ ನೋಡು. ಮತ್ತು ನಾವು ಈಗ ಆಕೆಗೆ ಹಣ್ಣು ಪಣ್ಣು ಹೆಚ್ಚಿಕೊಡಕ್ಕೆ, ಆಮೇಲೆ ಇಂಥವೇನಾರ ಹಾಕಕ್ಕೆ ಅವಕಾಶ ಆಗಂಗಿಲ್ಲ. ಹಾಗಾಗಿ ನಾವೆಲ್ಲ ಮಾಡ್ತೀವಿ, ನೀ ಬರಬೇಡ ಅಂತ ಹೇಳೀನಿ, ಅದಕ್ಕೆ ಅಲ್ಲೇ ಮಕ್ಕಳು ಅಂತ ಹೇಳೀನಿ. ತಿಂದಾಳ ಅಷ್ಟು ಹಣ್ಣು ತಿಂದಾಳ. ಅಲ್ಲ ಈಗ ಹಣ್ಣು ತಿಂದಾಳಲ್ಲ, ಹಂಗಿದ್ರೆ ಈಗ ಆಕಿ ಹೊಟ್ಟೆಗಿನ ಕೂಸು ಕರಿಗೆ ಹೋಗುತ್ತೆ ಹಂಗಿದ್ರೆ. ಇನ್ನೊಂದು ಸ್ವಲ್ಪ ಹೊತ್ತಿ ನೋಡು, ಹೊಟ್ಟೆನೂ ಅಂತ ಒದ್ದಾಡಕತ್ತ, ಆಮೇಲೆ ಅಲ್ಲೇ ಕರಿಗೆ ಹೋಗೇ ಬಿಡತ್ತ. ಹೌದಾ, ಹೊಟ್ಟೆನೂ ಅಂತಂದು ಹೋಗ್ತಾಳ. ಅಲ್ಲ ಆಮೇಲೆ ದವಾಖಾನಿಗೆ ಹೋಗಿ ಅದಕ್ಕೆಲ್ಲ ಮತ್ತೆ ಉಪಚಾರ ಮಾಡಿ ಮತ್ತೆ ಆರಾಮದ್ಲಂದ್ರೆ ಹುಚ್ಚಿ, ಇದಕ್ಕೆ ಯಾವುದು ಏನು ಉಪಚಾರನೂ ನಡೆಯಂಗಿಲ್ಲ, ಯಾ ಡಾಕ್ಟ್ರೂ ಏನೂ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಅದು ಭಯಂಕರ ಹಿಟ್ಟು, ಅದು ತಿಂದು ಸ್ವಲ್ಪ ಹೊತ್ತಿಗೆ ಕರಿಗೆ ಹೋಗುತ್ತೆ. ಆಮೇಲೆ ಡಾಕ್ಟ್ರೂ ಏನೂ ಮಾಡೋಕ್ಕಾಗಿರೋದಂಗೆ ಅವ್ರಿಗೆ ಹೇಳ್ಬಿಡ್ತಾರೆ, ನೀವೇನೋ ಹಣ್ಣು ಪಪ್ಪಾಯ ನಿಂಗೆ ತಿಂದಿರೇನ, ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ಡಾಕ್ಟ್ರು ಸೇರಿ ಹೇಳ್ತಾರೆ ಇಂಥವೆಲ್ಲ ತಿನ್ಬೇಡ್ರಿ ಅಂತೇಳಿ. ಆಮೇಲೆ ತಿಂದ ಅಂದ್ರೆ ಆಮೇಲೆ ಗೊತ್ತಾಗತ್ತೆ, ನಮಗೂ ಗೊತ್ತಿಲ್ಲಪ್ಪ, ಹಣ್ಣು ಎಲ್ಲ ಹೆಚ್ಚಂಗೆ ಹೆಚ್ಚಿಬಿಟ್ಟಿವಿ, ನೀ ತಂದುಬಿಟ್ಟಿದ್ದಿ, ನಮ್ಗೆ ಗೊತ್ತಾಗಿಲ್ಲ ನೋಡು ಅಂತ ಹೇಳ್ಬಿಟ್ರಾತು. ಅಲ್ಲ ಅಣ್ಣ, ನೀವು ಎಲ್ಲ ಹೊಟ್ಟೆಲಿದ್ದು ಮಕ್ಕಳು ಮರಿ ಎಲ್ಲ ಆಗಿದವರು, ನಿಮಗೆ ಅಷ್ಟು ಗೊತ್ತಾಗಲಿಲ್ಲನ ಯಾವ ಹಣ್ಣು ಕೊಡಬೇಕು ಯಾವ ಹಣ್ಣು ಕೊಡಬಾರ್ದು ಅಂತೇಳಿ ಹಂಗೆ ಹಿಂಗೆ ಅಂತ ಏನಾರ ಬೈದ್ರೆ? ಇಲ್ಲಾಂದ್ರೆ ನಾ ಯಾವ ಹಣ್ಣು ಪಣ್ಣು ಕೊಟ್ಟಿಲ್ಲಪ್ಪ, ಪಾಪ ಇದ್ದಿದ್ದಿಲ್ಲ ಅದ್ರಾಗ, ಇವಾಗ ನೀ ತಂದು ಹಣ್ಣು ಅವು ಹಣ್ಣಿಂದೈತು ಎದರದೈತೆ ಯಾರಿಗೆ ಗೊತ್ತಂತ ಹೇಳಿರತ್ತು. ಅದಕ್ಕೆ ನೀದ ಹಣ್ಣು ತಂದಿನಿ ಅದೇ ಹಣ್ಣು ತಂದಿನಿ ಅಂತ ಏನು ನೆನಪಿರ್ತಾನೆ. ಗಂಡ್ಮಕ್ಳಿಗೆ ಯಾವ್ದಿರುತ್ತೆ, ಸುಮ್ಮನೆ ಮಾರ್ಕೆಟ್ನಾಗ ಎಲ್ಲ ಹಣ್ಣು ಕೊಡು ಅಂದಿರ್ತಾರೆ, ಎಲ್ಲ ಹಣ್ಣು ಅವ್ರು ಹಾಕಿ ಕೊಟ್ಟಿರ್ತಾರೆ ಅಷ್ಟೇ. ಇದು ಒಂದು ಬೇಸ ಆಯ್ತು, ಸುಮ್ಮನೆ ಈಗ ನೋಡಂತಡಿ ಯಾವಾಗಿಕ್ಕೆ ಹೊಟ್ಟೆ ನೋವು ಅಂತ ಹೇಳ್ತಾಳು, ಯಾವಾಗಿಕ್ಕೆ ಒದ್ದಾಡ್ತಾಳು ಯಪ್ಪ ದೇವ್ರಿ. ನೋಡಂತಡಿ. ಒದ್ದಾಡ್ರಿ ನೀವು ಒದ್ದಾಡ್ರಿ, ಆಕೆ ಏನು ಒದ್ದಾಡಂಗಿಲ್ಲ, ಆಕೆ ಆರಾಮ್ ಬರ್ತಾವ, ನೀವು ಒದ್ದಾಡ್ತಿರ್ತಾರ್ರಿ.